2025 ಆ ಆಷಾಢ ಮಾಸದಲ್ಲಿ ಸಿಂಹ ರಾಶಿಯವರಿಗೆ ಹೇಗೆಲ್ಲ ಇರುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ನೋಡಿ, ಮೊದ್ಲಿಗೆ ಸಿಂಹ ರಾಶಿಯ ಒಂದು ಅಧಿಪತಿ ಸೂರ್ಯ ರಾಶಿಗೆ 11 ಅಂದ್ರೆ ಮಿಥುನ ರಾಶಿಯಲ್ಲಿ ಗುರುವಿನ ಜೊತೆ ಸೂರ್ಯ ಇರೋದ್ರಿಂದ ಸಿಂಹ ರಾಶಿಯ ಅಧಿಪತಿ ಸೂರ್ಯ ಅಲ್ಲಿರೋ 11ನೇ ಮನೆಯಲ್ಲಿ ಇರೋದ್ರಿಂದ ತುಂಬಾ ಯೋಗವನ್ನ ನೋಡ್ತಾ ಹೋಗ್ತೀರಿ. ತುಂಬಾ ಯೋಗ ಅಂದ್ರೆ ಯೋಗದಲ್ಲಿ ಯೋಗ ಅಂತ ಹೇಳ್ಬೋದು, ರಾಜಯೋಗ ಅಂತಾನೆ ಹೇಳ್ಬೋದು. ಮತ್ತೆ ಶುಕ್ರ ದುಪ್ಪಟ್ಟು ಲಾಭ ಕೆಲಸ, 10ನೇ ಮನೆ ಶುಕ್ರ ದುಪ್ಪಟ್ಟು ಕೆಲಸವನ್ನ ಕೊಡ್ತಾ ಹೋಗ್ತಾನೆ. 11ನೇ ಮನೆಯ ಗುರು ಮತ್ತೆ ಸೂರ್ಯ ದುಪ್ಪಟ್ಟು ಲಾಭವನ್ನ ಕೊಡ್ತಾ ಹೋಗ್ತಾನೆ. ಅದರಲ್ಲೂ 11ರಲ್ಲಿ ಸೂರ್ಯ ಗುರು, ಈ ಗವರ್ಮೆಂಟ್ ಜಾಬ್ ಇರ್ಬೋದು, ಗವರ್ಮೆಂಟ್ ಜಾಬ್ ಅಲ್ಲಿ ಯಾರ್ಯಾರೆಲ್ಲ ಇರ್ತೀರಿ ಅವ್ರಿಗೆಲ್ಲ ಪ್ರಮೋಷನ್ಸ್ ಆಗೋದು, ಮತ್ತೆ IPS IAS ಆಫೀಸರ್ಸ್, ಮತ್ತೆ ಲಾಯರ್ಸ್, ಇವ್ರಿಗೆಲ್ಲ ಈ ಕಾನೂನಿಗೆ ಸಂಬಂಧಪಟ್ಟಂತಹ ಸೆಕ್ಟರ್ ಅಲ್ಲಿ ಯಾರು ಇರ್ತೀರಿ ಅವರೆಲ್ಲರಿಗೂ ಒಂದು ಒಳ್ಳೆ ದಿನ, ಒಂದು ಒಳ್ಳೆ ಟೈಮ್ ಅಂತ ಕೂಡ ಹೇಳ್ಬೋದು. ಅವ್ರು ಕೂಡ ನಿಮ್ಗೆ ಯಾವ ಒಂದು ಪ್ರಮೋಷನ್ ಆಗಿರ್ಬೋದು, ಅಥವಾ ಮೇಲಧಿಕಾರಿಯ ಹುದ್ದೆ ಆಗಿರ್ಬೋದು, ಅಥವಾ ನಿಮ್ಗೆ ಯಾವ್ದಾದ್ರು ಒಂದು ಗೌರವದ ಒಂದು ಪದವಿ ಆಗಿರ್ಬೋದು ಕೊಡ್ತಾ ಹೋಗ್ತಾರೆ ಅಂತ ಸಿಕ್ಕತ್ತೆ ಅಂತ ಹೇಳ್ತೀನಿ. ಹಾಗೆ ಈ ಬುಧ 12 ಕಷ್ಟ. ಇವಾಗ ಮಕ್ಕಳು ಓದು, ಸಿಂಹ ರಾಶಿಯವರ ಒಂದು ಮಕ್ಕಳು ಎಜುಕೇಶನ್ ಯಾರು ಮಾಡ್ತಿರ್ತಾರೆ, ಯಾರೆಲ್ಲ ಸಿಂಹ ರಾಶಿಯವರ ಮನೆಯಲ್ಲಿ ಅವರ ಮಕ್ಕಳು ಅಂದ್ರೆ ಅವರ ಮಕ್ಕಳಿಂದ ಯೋಗನು ಕೂಡ ಸಿಂಹ ರಾಶಿಯವರು ನೋಡ್ತಾ ಹೋಗ್ತಾರೆ. ಅವರ ಮಕ್ಕಳು ಯಾವ್ದಾದ್ರು ಕಾನೂನಿಗೆ ಸಂಬಂಧಪಟ್ಟಂತಹ ಎಕ್ಸಾಮ್ ಬರೆಯೋದಿರ್ಬೋದು, ಅಥವಾ ಗೌರ್ಮೆಂಟ್ ಜಾಬ್ಗೆ ಸಂಬಂಧಪಟ್ಟಂತಹ ಎಕ್ಸಾಮ್ ಇರ್ಬೋದು, ಇದನ್ನೆಲ್ಲ ಬರಿತಾ ಹೋದಾಗ ಈ ಸಿಂಹ ರಾಶಿಯವರ ಮಕ್ಕಳಿಂದ ಅವರು ಯೋಗವನ್ನ ನೋಡ್ತಾರೆ. ಮತ್ತೆ ಖಂಡಿತವಾಗ್ಲು, ಯಾಕಂದ್ರೆ ಗುರುವಿನ ಒಂದು ನೇರ ದೃಷ್ಟಿ ಧನುರ್ ರಾಶಿಯ ಮೇಲೆ ಇರೋದ್ರಿಂದ, ಸೂರ್ಯನ ನೇರ ದೃಷ್ಟಿ ಧನುರ್ ರಾಶಿಯ ಮೇಲೆ ಬೀಳೋದ್ರಿಂದ ಸಿಂಹ ರಾಶಿಯವರ ಮನೆಯಲ್ಲ ಮಕ್ಕಳ ವಿದ್ಯಾಭ್ಯಾಸ ದುಪ್ಪಟ್ಟಾಗ್ತಾ ಹೋಗುತ್ತೆ. ಮತ್ತೆ ತುಂಬಾ ಚೆನ್ನಾಗಿ ಕೂಡ ಓದ್ತಾರೆ. ಈ ಒಂದು ನಾನು ಏನ್ ಹೇಳ್ದೆ, ಕಾನೂನಿಗೆ ಸಂಬಂಧಪಟ್ಟಂತ ಲಾಯರ್ ಆಗಿರ್ಬೋದು, ಅಥವಾ IPS IAS ಎಕ್ಸಾಮ್ ಬರೆಯೋರಾಗಿರ್ಬೋದು, ಇವ್ರಿಗೆಲ್ಲರಿಗೂ ಕೂಡ ಪಾಸಿಟಿವ್ ಅಂತಾನೆ ಹೇಳ್ತಾ ಹೋಗ್ತೀನಿ. ಅಂದ್ರೆ ಒಂದು ಒಳ್ಳೆಯ ಅಂಕಗಳಲ್ಲಿ ನೀವು ಪಾಸ್ ಆಗ್ತೀರಿ ಅಂತಾನೆ ಹೇಳ್ತಾ ಹೋಗ್ತೀನಿ. ಇದರಿಂದ ಈ ಸಿಂಹ ರಾಶಿಯವರ ಮನೇಲಿ ಯಾರಾದ್ರೂ ಒಬ್ರು ಈ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಿರ್ತಾರೆ, ಅವ್ರು ಕೂಡ ಖಂಡಿತವಾಗ್ಲೂ ಸಿಂಹ ರಾಶಿಯವರ ಮನೇಲಿ ಈ ಗೌರ್ಮೆಂಟ್ ಕಾನೂನು ಸಂಬಂಧಪಟ್ಟಂತಹ ವಿದ್ಯೆ ಇದೆಲ್ಲ ಕೂಡ ನಿಮ್ ಮನೇಲಿ ತಾಂಡವ ಆಡ್ತಾ ಇರುತ್ತೆ. ಅಂದ್ರೆ ಈ ಮಾತು ರಿಪೀಟ್ ಆಗ್ತಾನೆ ಇರುತ್ತೆ ಸಿಂಹರಾಶಿಯವ್ರ ಮನೇಲಿ, ಯಾಕಂದ್ರೆ ಆ ಒಂದು ಯೋಗವನ್ನ ನೋಡ್ತಾ ಹೋಗ್ತೀರಿ ಅಂತ ಹೇಳ್ಬೋದು. ಹಾಗೆ ಎಜುಕೇಶನ್ ಆ ಮಕ್ಳಿಗೂ ಕೂಡ ತುಂಬಾ ಒಳ್ಳೆ ಎಜುಕೇಶನ್ ಇರುತ್ತೆ. ಅವರು ಸಣ್ಣ ಮಕ್ಳಾಗ್ಲಿ ದೊಡ್ಡ ಮಕ್ಳಾಗ್ಲಿ ಸಿಂಹರಾಶಿಯವರ ಮಕ್ಳಿಂದ ಅವರ ಒಂದು ಯೋಗ, ಅವ್ರಿಗೆ ಒಂದು ಕೀರ್ತಿಯನ್ನು ಕೂಡ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಇದೆಲ್ಲ ಶುಭ ಫಲ ಆಗಿದ್ರೆ, ಅಶುಭ ಫಲ ಅಂತ ಬಂದಾಗ ಸಿಂಹ ರಾಶಿಯಲ್ಲಿ ಕುಜ ಮತ್ತೆ ಕೇತು ಒಟ್ಟಿಗೆ ಇರೋದ್ರಿಂದ, ಮತ್ತೆ 7ರಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಮನೆಯಲ್ಲಿ ಗಂಡ ಹೆಂಡತಿರ ಮಧ್ಯೆ ಸಾಮರಸ್ಯ ಇರೋದಿಲ್ಲ. ಅಂದ್ರೆ ಸ್ವಲ್ಪ ಮನಸ್ತಾಪ, ಎಲ್ಲೋ ಒಂದು ಕೂದಲೆಳೆಯಲ್ಲಿ ಸ್ವಲ್ಪ ಮನಸ್ತಾಪ, ಜಗಳ ಆಗುದು, ಈ ತರ ಎಲ್ಲ ಇರುತ್ತೆ. ಹಾಗಾಗಿ ಅದು ಬಿಟ್ರೆ ಪ್ರಾಪರ್ಟಿ ವಿಷಯದಲ್ಲಿ ಬಂದಾಗ ಬುಧ 12ರಲ್ಲಿ ಇರೋದ್ರಿಂದ ಅದನ್ನ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ನಿಮ್ಮ ಪಾರ್ಟ್ನರ್ ವಿಷಯದಲ್ಲೂ ಕೂಡ, ನಿಮ್ಮ ಒಂದು ಸಂಸ್ಥೆ ಆಗಿರ್ಬೋದು, ನಿಮ್ಮ ಒಂದು ಕೆಲಸ ಆಗಿರ್ಬೋದು, ಈ ಒಂದು ಇದ್ರಲ್ಲಿ ಪಾರ್ಟ್ನರ್ ಆಗಿರುವಂತವ್ರು ಏನಾದ್ರೂ ಅಡೆತಡೆ ಮಾಡಿದಾಗ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಅಂತ ನೀವು ಸ್ವಲ್ಪ ಸ್ಟೇಷನ್ ಕಂಪ್ಲೇಂಟ್ ಅಲ್ಲಿವರೆಗೂ ಹೋಗುವಂತ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳ್ಬೋದು. ಅದ್ರಲ್ಲೂ ಸಿಂಹ ರಾಶಿಯವರ ಒಂದು ಮನೆಯಲ್ಲಿ ಇರ್ಬೋದು, ಆ ರಾಶಿಯವರಾಗಿರ್ಬೋದು. ಮತ್ತೆ ನೀವು ಮುಖ್ಯವಾಗಿ 8ನೇ ಮನೆ ಶನಿ, ಅಷ್ಟಮದಲ್ಲಿ ಶನಿ ಇದ್ದಾಗ ಸಡನ್ ಆಗಿ ನಿಮ್ಗೆ ಸ್ಥಾನಮಾನನು ಕೊಡ್ಬೋದು, ಅಥವಾ ಸಡನ್ ಆಗಿ ಯಾವ್ದಾದ್ರು ಅಶುಭ ಫಲ ಕೂಡ ಕೊಡ್ಬೋದು. ಹಾಗಾಗಿ ಕುಟುಂಬ ಸ್ಥಾನವನ್ನ ಒಂಚೂರು ನೀವು ನೋಡೋದ್ರಿಂದ, ಶನಿ ದೃಷ್ಟಿ ನಿಮ್ಮ ಕುಟುಂಬ ಸ್ಥಾನಕ್ಕೆ ಬೀಳೋದ್ರಿಂದ ಕುಟುಂಬದಲ್ಲಿ ಕೂಡ ಎಲ್ಲೋ ಒಂದು ಮನಸ್ತಾಪ, ಸರಿಯಾಗಿ ಯಾರು ಕೋಆಪರೇಟ್ ಮಾಡ್ದಿರ ಇರ್ಬೋದು, ನಿಮ್ಮ ಮನೆಗಳಲ್ಲಿ ನಿಮ್ಮ ಕುಟುಂಬದಲ್ಲಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬರ್ತಾ ಇರುತ್ತೆ. ಅಂದ್ರೆ ಪರ್ಸನಲ್ ಲೈಫ್ ಅಂತ ಬಂದಾಗ ಅಲ್ಲೆಲ್ಲೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಹೋಗುತ್ತೆ. ಅದು ಬಿಟ್ರೆ ನಿಮ್ಮ ಮಕ್ಕಳಿಂದ ನಿಮಗ್ ತುಂಬಾ ಲಕ್ಕು ಮತ್ತೆ ಯೋಗ ಅಂತ ಹೇಳ್ತೀನಿ. ಹಾಗೆ ನಿಮ್ಗೆ ದುಡ್ಡಿನ ವಿಷಯದಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ ಅಂತ ಹೇಳ್ತೀನಿ. ಕೆಲಸ ಮಾತ್ರ ಸೂಪರ್ ಆಗಿರುತ್ತೆ. ಅದ್ರಲ್ಲೂ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರೆ ಅಂತೂ, ಆ ಗೌರ್ಮೆಂಟ್ ಜಾಬ್ ಅಲ್ಲಿ ಇರ್ಬೋದು, ಗೌರ್ಮೆಂಟ್ ಒಂದು ಜಡ್ಜ್ ಆಗಿರ್ಬೋದು, ಲಾಯರ್ ಆಗಿರ್ಬೋದು, ಈ ತರ ಯಾವುದೇ ರೀತಿಯಲ್ಲಿ ಆಗಿರ್ಬೋದು, ಒಂದು BBMP ಸಣ್ಣ ಹುದ್ದೆಯಲ್ಲಿ ಇದ್ರು ಕೂಡ ಸಿಂಹ ರಾಶಿಯವರು ತುಂಬಾ ಯೋಗವನ್ನ ನೋಡ್ತೀರಿ. ತುಂಬಾ ಅದರಿಂದ ದುಪ್ಪಟ್ಟು ಯೋಗ ಮತ್ತೆ ಸ್ಥಾನ ಮಾನ ಎಲ್ಲ ಕೂಡ ಸಿಕ್ಕತ್ತೆ.
ಸಿಗ್ತಾ ಹೋಗುತ್ತೆ ಅಂತ ಹೇಳ್ತೀನಿ. ಹಾಗೆ ಮುಖ್ಯವಾಗಿ ನೋಡಿ, ನಾನು ಇಲ್ಲಿ ವಿಡಿಯೋ ನೀವು ನಮ್ಮ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಒಂದು ಸೂರ್ಯನ ಟೆಂಪಲ್ ಏನಿದೆ, ಸಿಂಹ ರಾಶಿ ಅಧಿಪತಿ ಸೂರ್ಯ. ಇದೇ ಒಂದು ನವಗ್ರಹದ ಟೆಂಪಲ್, ಮೂಲ ಸ್ಥಳ, ಸೂರ್ಯನ ಮೂಲ ಸ್ಥಳ ಕುಂಭಕೋಣಂನಲ್ಲಿ ಇರುವಂತಹ ಸೂರ್ಯನ ಒಂದು ದೇವಸ್ಥಾನದಲ್ಲಿ ಹೋಗಿ ಆ ಸೂರ್ಯ ಗ್ರಹಕ್ಕೆ ಸಂಬಂಧಪಟ್ಟಂತಹ, ಕಾನೂನಿಗೆ ಸಂಬಂಧಪಟ್ಟಂತಹ, ಹಾಗೆ ನಿಮ್ಮ ಗೌರ್ಮೆಂಟ್ ಜಾಬಿಗೆ ಸಂಬಂಧಪಟ್ಟಂತಹ ಕಲ್ಲುಗಳನ್ನ ನಾವು ಅಲ್ಲಿ ಪೂಜೆ ಮಾಡಿಸಿ ದೇವರಿಗೆ ಅರ್ಪಿಸಿ ಅಲ್ಲಿರುವಂತ ಒಂದು ಯೋಗವನ್ನ, ಆ ಕಲ್ಲಿಗೆ ಒಂದು ಮರು ಜೀವವನ್ನ ಪಡೆದುಕೊಂಡು ತಗೊಂಡ್ ಬಂದಿರ್ತೀವಿ. ಹಾಗಾಗಿ ಯಾರೆಲ್ಲ ಸಿಂಹರಾಶಿಯವರು ಇದ್ದೀರಾ, ಮತ್ತೆ ಸಿಂಹ ರಾಶಿಯವರು ಯಾರೆಲ್ಲ ಗೌರ್ಮೆಂಟ್ ಜಾಬ್ ಬೇಕು ಅಂತಿದ್ದೀರಾ, ಸಿಂಹ ರಾಶಿಯವರಾಗಿರ್ಬೋದು, ನಾರ್ಮಲ್ ಆಗಿ ಗೌರ್ಮೆಂಟ್ ಜಾಬ್ ಬೇಕು ಅಂತಿರೋರಾಗಿರ್ಬೋದು, ಅವರೆಲ್ಲರೂ ಕೂಡ ಈ ನಮ್ಮ ಒಂದು ಸ್ಟೋನು, ಈ ನಮ್ಮ ಒಂದು ಬ್ರೇಸ್ಲೆಟ್, ಸೂರ್ಯನಿಗೆ ಸಂಬಂಧಪಟ್ಟಂತಹ, ಕಾನೂನಿಗೆ ಸಂಬಂಧಪಟ್ಟಂತಹ ಬ್ರೇಸ್ಲೆಟ್ ಆಗಿರ್ಬೋದು, ಇದನ್ನೆಲ್ಲ ಯೂಸ್ ಮಾಡಿದಾಗ ನಿಮ್ಮ ಮನೇಲಿ ಕೋರ್ಟ್ ಸಮಸ್ಯೆ ಇರ್ಬೋದು, ಕಾನೂನು ಸಮಸ್ಯೆ ಆಗಿರ್ಬೋದು, ಸ್ಟೇಷನ್ ಆಗಿರ್ಬೋದು, ಅಥವಾ ರಾಜಕೀಯದ ಸಮಸ್ಯೆ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಪರಿಹಾರ ಮಾಡ್ತಾ ಹೋಗುತ್ತೆ. ಮತ್ತೆ ಆ ಸೆಕ್ಟರ್ ಅಲ್ಲಿ ಯಾರು ಇರ್ತೀರಾ ಅವ್ರಿಗೆಲ್ಲ ದುಪ್ಪಟ್ಟು ಉದ್ಯೋಗದಲ್ಲಿ ಅವಕಾಶ, ಬಡ್ತಿ, ಮತ್ತೆ ನಿಮ್ಮ ಒಂದು ಟ್ರಾನ್ಸ್ಫಾರ್ಮೇಶನ್ ಏನಿದೆ ಅದು, ಮತ್ತೆ ನಿಮ್ಮ ಯೋಗವನ್ನ ಹೆಚ್ಚು ಮಾಡ್ತಾ ಹೋಗುತ್ತೆ. ನೀವೇನು ಅನ್ಕೊಳ್ತೀರಿ ಅದೆಲ್ಲ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಆ ಒಂದು ಸ್ಟೋನ್ ಅನ್ನ ನಮ್ಮ ಸಂಸ್ಥೆಗೆ ಕರೆ ಮಾಡಿ ನೀವು ತರ್ಸ್ಕೊಳ್ಬಹುದು. ಹಾಗೆ ಅದರ ಮಾಹಿತಿ ಕೂಡ ನಮ್ಮ ಸಂಸ್ಥೆಯಿಂದ ನೀಡ್ತಾ ಬರ್ತಾರೆ ನಿಮ್ಗೆ. ನಮ್ಮ ನಂಬರ್ಗೆ ಕರೆ ಮಾಡಿದ್ರೆ ನಿಮ್ಗೆ ಎಲ್ಲಾ ಮಾಹಿತಿ ಸಿಗುತ್ತೆ. ಹಾಗೆ ಶುಕ್ರವಾರ, ಆಷಾಢದ ಶುಕ್ರವಾರ, ಈ ಶುಕ್ರವಾರದ ಪೂಜೆ ಅತಿ ಮುಖ್ಯವಾಗಿ ಸಿಂಹ ರಾಶಿಯವರು ಗೋಧಿಗೆ ಸಂಬಂಧಪಟ್ಟಂತಹ ಒಂದು ಸಿಹಿ ಪದಾರ್ಥ, ಗೋಧಿ ಪಾಯಸ ಆಗಿರ್ಬೋದು, ಗೋಧಿ ಪೊಂಗಲ್ ಆಗಿರ್ಬೋದು, ಇದನ್ನೆಲ್ಲ ಮಾಡಿ ನೀವು ಗೋಧಿಯ ಸೇವನೆ ಅತಿ ಹೆಚ್ಚು ಮಾಡ್ತಾ ಹೋದಾಗ, ಮತ್ತೆ ಹೊಂಬಾಳೆ ಇಟ್ಟು ನಿಮ್ಮ ಮನೆಯ ದೇವರಿಗೆ ಹೊಂಬಾಳೆ, ಯಾಕಂದ್ರೆ ಕೇತುನು ಕೂಡ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಹೊಂಬಾಳೆಯ ಒಂದು ಪೂಜೆ, ಹೊಂಬಾಳೆ ಅಥವಾ ಸಂಪಿಗೆ ಹೂವನ್ನ ಇಟ್ಟು ನೀವು ಪೂಜೆ ಮಾಡ್ತಾ ಹೋದಲ್ಲಿ ನಿಮ್ಮ ಯೋಗ ದುಪ್ಪಟ್ಟಾಗ್ತಾ ಹೋಗುತ್ತೆ. ಜೊತೆಗೆ ನಮ್ಮ ಒಂದು ಸ್ಟೋನು, ಬ್ರೇಸ್ಲೆಟ್ ಅದನ್ನ ಕೂಡ ಉಪಯೋಗಿಸ್ಕೊಳ್ಳಿ. ಹಾಗೆ ಗೋಧಿಗೆ ಸಂಬಂಧಪಟ್ಟಂತಹ ಒಂದು ನೈವೇದ್ಯವನ್ನ ಇಟ್ಟು ಮನೆ ಮಂದಿ ಎಲ್ಲ ಈ ನೈವೇದ್ಯವನ್ನ ಈ ಆಷಾಢ ಶುಕ್ರವಾರದಲ್ಲಿ ಸೇವಿಸದೆ ಅದರಲ್ಲಿ ನಿಮ್ಮಲ್ಲಿ ರಾಜಯೋಗವನ್ನ ನೋಡ್ತಾ ಹೋಗ್ತೀರಿ. ಮತ್ತೆ ಒಂದು ಯೋಗದ ಕಳೆ ಕೂಡ ನಿಮ್ಮ ಮುಖದಲ್ಲಿ ಬರುತ್ತೆ. ಅದ್ರಲ್ಲೇ ಗೊತ್ತಾಗತ್ತೆ ನೀವು ಎಲ್ಲಾ ಸಮಸ್ಯೆಯನ್ನ ಕೂಡ ಈ ಒಂದು ನಮ್ಮ ಕಲ್ಲು, ಸೂರ್ಯನಿಗೆ ಸಂಬಂಧಪಟ್ಟಂತಹ, ಕಾನೂನಿಗೆ ಸಂಬಂಧಪಟ್ಟಂತಹ ಒಂದು ಕಲ್ಲಿನಿಂದ ನೀವು ಎಲ್ಲಾ ಸಮಸ್ಯೆ, ನಿಮ್ಮ ಏನು ಅಶುಭ ಫಲಗಳನ್ನ ಏನ್ ಹೇಳ್ತಾ ಹೋದೆ ಆ ಒಂದು ಫಲಗಳು ಕೂಡ ಶುಭ ಫಲವನ್ನಾಗಿ ನೀವು ಪರಿವರ್ತಿಸ್ಕೊಳ್ತಾ ಹೋಗ್ಬೋದು. ಹಾಗಾಗಿ ನಮ್ಮ ಒಂದು ನಂಬರ್ಗೆ ಕರೆ ಮಾಡಿ ಅತಿ ಹೆಚ್ಚು ನಮ್ಮಲ್ಲಿ ಸಿಕ್ಕುವಂತಹ, ಅದ್ರಲ್ಲೂ ನಾವು ಪೂಜೆ ಮಾಡಿಸಿ ತಂದಂತಹ ಒಂದು ಬ್ರೇಸ್ಲೆಟ್ ಆಗ್ಲಿ, ಸ್ಟೋನ್ ಆಗ್ಲಿ ನಿಮ್ಮ ಮನೆಗ್ ಬಂದಾಗ ನಿಮ್ಮ ಮನೆಯಲ್ಲಿ ಸೂರ್ಯನೇ ಬಂದು ನಿಮ್ಮ ಮನೇಲಿ ಕೂತಿದ್ದಾನೆ ಅಂತ ಅರ್ಥ. ಅಂದ್ರೆ ಆ ನಿಮ್ಮ ಕಾನೂನೆಲ್ಲ ನಿಮ್ಮ ಮನೆಯ ಒಂದು ಅಡಿಯಲ್ಲಿ ಇರುತ್ತೆ ಅಂತ ಹೇಳ್ಬೋದು. ನಿಮ್ಮ ಗವರ್ಮೆಂಟ್ ಕಾನೂನು, ನಿಮ್ಮಲ್ಲಿ ಏನೇ ಸಮಸ್ಯೆ ಇದ್ರು ಅದೆಲ್ಲ ನಿಮ್ಮ ಒಂದು ಕೈಯೊಳಗೆ ಬಂದ್ ಸೇರುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಹಾಗಾಗಿ ನೀವು ನಮ್ಮ ನಂಬರ್ಗೆ ಕರೆ ಮಾಡೋದನ್ನ ಮರಿಬೇಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿ, ಸಾಕಷ್ಟು ರಾಶಿಗಳ ಬಗ್ಗೆ, ಅದರಲ್ಲೂ ಈ ಆಷಾಢದಲ್ಲಿ ಬರುವಂತಹ ಒಂದು ಶುಭ ಅಶುಭ ಫಲಗಳನ್ನ ಹೇಳ್ತಾ ಹೋಗ್ತೀನಿ. ಧನ್ಯವಾದ ವೀಕ್ಷಕರೇ.